Well, hi dear friends, welcome to the next part of integration. In the last videos, we have covered integration by partial fraction, and in today's class, we are going to see, as you can see on the board, yes, integration by parts. Again, very important concept. Well, what is this integration by parts? So far, I have only told you, suppose if I have two functions, f of x and g of x. And if we have multiplication in between them and we have to do the integration. For example, if you have something like sin x into, let's say, e power x into dx. So as far as our knowledge is concerned so far, we don't know how to integrate such things. Product ಎರಡು ಫಂಕ್ಷನ್ಸ್ ನಡುವೆ ಪ್ರಾಡಕ್ಟ್ ಇದ್ದಾಗ ಯಾವ ಥರ ನಾವು ಇಂಟಿಗ್ರೇಟ್ ಮಾಡಬೇಕು ಅಂತ ನಮ್ಗೆ ಗೊತ್ತಿಲ್ಲ. ವಿ ನೋ ಫಾರ್ ಡಿಫ್ರೆನ್ಸಿಯೇಷನ್ ಗೊತ್ತಿದೆ ಅಲ್ವಾ, ಯು ವಿ ರೂಲ್ ಅಂತ ಕರಿತೀವಿ. So similarly here also we have something called UV rule, f of x into g of x. But the rule says, it's a very important rule my dear friends. So the rule says first function as it is ಬರೀಬೇಕು, then differentiation of first function as it is, then integration of second function minus whole integration of derivative of first function into integral of second function into dx ಕೊನೆಗೆ ಒಂದು plus c. So this is what the formula is. Let me repeat the formula one more time for you. That says integration of f of x into g of x dx is equal to, ಇದನ್ನ ಹೇಗೆ ರೀಡ್ ಮಾಡಬೇಕು ಅಂದರೆ, ಫಸ್ಟ್ ಫಂಕ್ಷನ್ ಆ್ಯಸ್ ಇಟ್ ಈಸ್, ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಮೈನಸ್ ಹೋಲ್ ಇಂಟಿಗ್ರೇಷನ್ ಆಫ್ ಡೆರಿವೇಟಿವ್ ಆಫ್ ಫಸ್ಟ್ ಫಂಕ್ಷನ್ ಇಂಟು ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಪ್ಲಸ್ ಸಿ ಅಂತ ಆಗುತ್ತೆ. ಓಕೆನಾ? ಸೊ ವಿ ವಿಲ್ ಟೇಕ್ ಒಂದು ಸಿಂಪಲ್ ಎಕ್ಸಾಂಪಲ್ ಆ್ಯಂಡ್ ವಿಲ್ ಅಂಡರ್ಸ್ಟ್ಯಾಂಡ್ ಇಟ್. Yeah, so the first question we'll take, that is, this is a formula, right? So let me take a simple question, x into e power x into dx. Okay, so let's understand the formula with this question. So here the first function is x, which is an algebraic function. Second function is exponential function, that is e power x. So apply madam formula. So nodi, first function as it is, integration of second function minus whole integration of derivative of first function into integration of second function ಆಮೇಲೆ plus c. I have applied the formula and wrote as it is. So now x as it is, integral of e power x, so you already know that is e power x, minus ನೋಡಿ ಹೋಲ್ ಇಂಟಿಗ್ರೇಷನ್ ಇದೆ, ಮೊದಲು ಡೆರಿವೇಟಿವ್ ಮಾಡ್ಕೊಳ್ಬೇಕು. ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಅಂದರೆ 1 ಇರುತ್ತೆ, ಇಂಟು ಇಂಟಿಗ್ರೇಷನ್ ಆಫ್ ಇ ಪವರ್ ಎಕ್ಸ್ ಅಂದರೆ ಇ ಪವರ್ ಎಕ್ಸ್ ಇರುತ್ತೆ, ಆಮೇಲೆ ಡಿ ಎಕ್ಸು, ಆಮೇಲೆ ಪ್ಲಸ್ ಸಿ. ಸೊ ಇನ್ ದ ಥರ್ಡ್ ಸ್ಟೆಪ್ಪಲ್ಲಿ ಏನಾಗುತ್ತೆ ಹೇಳಿ, ವೆರಿ ಗುಡ್, ಎಕ್ಸ್ ಇಂಟು ಇ ಪವರ್ ಎಕ್ಸ್ ಮೈನಸ್ 1 ಅಂತೂ ಕಾನ್ಸ್ಟೆಂಟ್ ಅಲ್ವಾ. ಸೊ ದಿಸ್ ಇಸ್ ಜಸ್ಟ್ ಇಂಟಿಗ್ರೇಷನ್ ಆಫ್ ಇ ಪವರ್ ಎಕ್ಸ್ ಇಂಟು ಡಿ ಎಕ್ಸ್. ಸೊ ವಾಟ್ ಈಸ್ ದಟ್, ಇ ಪವರ್ ಎಕ್ಸ್ ಪ್ಲಸ್ ಸಿ. ಸೊ ನೀವು ಕೇರ್ಫುಲ್ ಆಗಿರಬೇಕು ಮೈ ಡಿಯರ್ ಫ್ರೆಂಡ್ಸ್, ಇದಿದೆಯಲ್ವಾ, ದಿಸ್ ಈಸ್ ಹೋಲ್ ಇಂಟಿಗ್ರೇಷನ್ ಇದೆ ಇದು. ಅಂದರೆ ಒಂದು ಸಾರಿ ಇಂಟಿಗ್ರೇಟ್ ಮಾಡಿ ಸೆಕೆಂಡ್ ಫಂಕ್ಷನನ್ನು ಫಸ್ಟ್ ಫಂಕ್ಷನ್ನ ಡಿಫ್ರೆನ್ಷಿಯೇಟ್ ಮಾಡಿ ಏನು ಬಂದಿರುತ್ತಲ್ವಾ ಅದನ್ನು ಪುನಃ ಮತ್ತೆ ಇಂಟಿಗ್ರೇಷನ್ ಮಾಡಬೇಕು. ಸೊ ದ್ಯಾಟ್ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಸೊ ದಿಸ್ ಇಂಟಿಗ್ರೇಷನ್ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್, ವಿಚ್ ಅಪ್ಲೈಸ್ ಫಾರ್ ಡಿಫ್ರೆನ್ಸಿಯೇಷನ್ ಆ್ಯಂಡ್ ಇಂಟಿಗ್ರೇಷನ್. ಓಕೆ, ಯಾ. ಸೊ ಪ್ಲೀಸ್ ಟೇಕ್ ಡೌನ್ ದಿಸ್ ಒನ್. ಸೊ ವಿಲ್ ಸಾಲ್ವ್ ನೆಕ್ಸ್ಟ್ ಕ್ವಶನ್ಸ್. So now let's see the second question, which is again similar, integral of x square into e power x into dx ಅಂತಿದೆ ಅಲ್ವಾ. ಸೊ ನೋಡಿ, ಫಸ್ಟ್ ಫಂಕ್ಷನ್ ಆ್ಯಸ್ ಇಟ್ ಈಸ್, ಇಂಟಿಗ್ರಲ್ ಆಫ್ ಸೆಕೆಂಡ್ ಫಂಕ್ಷನ್ ಮೈನಸ್ ಹೋಲ್ ಇಂಟಿಗ್ರೇಷನ್ ಆಫ್ ಡೆರಿವೇಟಿವ್ ಆಫ್ ಫಸ್ಟ್ ಫಂಕ್ಷನ್ ಇಂಟು ಇಂಟಿಗ್ರಲ್ ಆಫ್ ಸೆಕೆಂಡ್ ಫಂಕ್ಷನ್ ಪ್ಲಸ್ ಸಿ ಅಂತ ಆಗಿದೆ ಅಲ್ವಾ. ಸೊ ಈಗ ದಿಸ್ ಈಸ್ ಎಕ್ಸ್ ಸ್ಕ್ವೇರ್ ಇಂಟಿಗ್ರೇಷನ್ ಆಫ್ ಇ ಪವರ್ ಎಕ್ಸ್ ಅಂದರೆ ಇ ಪವರ್ ಎಕ್ಸ್ minus whole integration
ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಸ್ಕ್ವೇರ್ ಅಂದರೆ 2x ಆಗುತ್ತಾ, ಇಂಟಿಗ್ರೇಷನ್ ಆಫ್ ಇ ಪವರ್ ಎಕ್ಸ್ ಅಂದರೆ ಇ ಪವರ್ ಎಕ್ಸ್ ಆಮೇಲೆ ಡಿ ಎಕ್ಸ್ ಪ್ಲಸ್ ಸಿ. ಸೊ ಇವಾಗ ನೋಡಿ ಎಕ್ಸ್ ಸ್ಕ್ವೇರ್ ಇ ಪವರ್ ಎಕ್ಸ್ 2 ಕಾನ್ಸ್ಟೆಂಟ್ ಅಲ್ವಾ, ಐ ವಿಲ್ ಟೇಕ್ ಇಟ್ ಔಟ್ಸೈಡ್ ಆ್ಯಂಡ್ ವಾಟ್ ಐ ಹ್ಯಾವ್ ಲೆಫ್ಟ್ ಇನ್ಸೈಡ್ ಈಸ್ ಐ ಲೆಫ್ಟ್ ವಿತ್ ಎಕ್ಸ್ ಇಂಟು ಇ ಪವರ್ ಎಕ್ಸ್ ಡಿ ಎಕ್ಸ್ ಪ್ಲಸ್ ಸಿ ಅಂತಿದೆ. ಸೊ ಇವಾಗ ಪ್ರಾಬ್ಲಮ್ ಬಂತು. ಏನು ಪ್ರಾಬ್ಲಮ್ ಹೇಳಿ, ಮತ್ತೆ ಐ ಹ್ಯಾವ್ ಇಂಟಿಗ್ರೇಷನ್ ಇದೆ ಒಳಗಡೆ ಮತ್ತೆ ಎಕ್ಸ್ ಇಂಟು ಇ ಪವರ್ ಎಕ್ಸ್ ಅಂದರೆ ಮತ್ತೆ ನಾನು ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಅಪ್ಲೈ ಮಾಡಬೇಕು ಅಲ್ವಾ, ಬಿಕಾಸ್ ಇದು ಒಂದು ಫಂಕ್ಷನ್ ಇದೆ, ಇದೊಂದು ಬೇರೆ ಫಂಕ್ಷನ್ ಇದೆ. ಸೊ ಅಗೇನ್ ಮತ್ತೆ ಅಲ್ಲಿ ಬೈ ಪಾರ್ಟ್ಸ್ ಅಪ್ಲೈ ಮಾಡಿ ಇದನ್ನು ಸಾಲ್ವ್ ಮಾಡಬೇಕು. ಜಸ್ಟ್ ಇವಾಗ ತಾನೇ ಸಾಲ್ವ್ ಮಾಡಿದ್ರೆ ಸೇಮ್ ಕ್ವಶನ್ ಇದೆ ನೋಡಿ ಅಲ್ವಾ. ಸೊ ದಿಸ್ ಈಸ್ ಎಕ್ಸ್ ಸ್ಕ್ವೇರ್ ಇ ಪವರ್ ಎಕ್ಸ್ ಮೈನಸ್ 2 ಟೈಮ್ಸ್. ಸೊ ಅಪ್ಲೈ ಮಾಡೋಣವಾ. ಫಸ್ಟ್ ಫಂಕ್ಷನ್ ಆ್ಯಸ್ ಇಟ್ ಈಸ್, integration of second function minus whole integration of d by dx of first function into integral of second function ಆಮೇಲೆ ಪ್ಲಸ್ ಸಿ ಅಂತ ಆಗುತ್ತೆ ಅಲ್ವಾ. ಎಸ್ ಆರ್ ನೋ? ಯಾ. ಸೊ ಲಾಸ್ಟಿಗೆ ನೋಡಿಬಿಡಿ, ಎಕ್ಸ್ ಸ್ಕ್ವೇರ್ ಇ ಪವರ್ ಎಕ್ಸ್ ಮೈನಸ್ 2 ಹಾಗೆ ಬರಿತೀನಿ, ಇದು ಎಕ್ಸ್ ಹಾಗೆ ಇರಲಿ, ಇಂಟಿಗ್ರೇಷನ್ ಆಫ್ ಇ ಪವರ್ ಎಕ್ಸ್ ಅಂದರೆ ಇ ಪವರ್ ಎಕ್ಸ್ ಮೈನಸ್ ಇದು 1 ಆಗುತ್ತೆ, ಅದು ಇ ಪವರ್ ಎಕ್ಸ್ ನಿಮ್ಗೆ ಆಲ್ರೆಡಿ ಸಾಲ್ವ್ ಮಾಡಿದ್ದು ಗೊತ್ತೇ ಇದೆ, ಪ್ಲಸ್ ಸಿ ಅಂತ ಆಗುತ್ತೆ. ನೆಕ್ಸ್ಟ್ ಏನು ಮಾಡೋದು ಹೇಳಿ, 2 ಇಂದ ಮಲ್ಟಿಪ್ಲೈ ಮಾಡಿ ನಿಮ್ಮ ಆನ್ಸರ್ ರೆಡಿ. ಓಕೆನಾ? ಸೊ ಪ್ಲೀಸ್ ಪಾಸ್ ದ ವಿಡಿಯೋ ಆ್ಯಂಡ್ ಸಾಲ್ವ್ ದಿಸ್ ಒನ್. ಸೊ ಲೆಟ್ಸ್ ಮೂವ್ ಟು ನೆಕ್ಸ್ಟ್ ಕ್ವಶನ್ ಡಿಯರ್ ಫ್ರೆಂಡ್ಸ್. ದಟ್ ಸೇಸ್ ಇಂಟಿಗ್ರೇಷನ್ ಆಫ್ ಎಕ್ಸ್ ಇಂಟು ಸೈನ್ ಎಕ್ಸ್ ಇಂಟು ಡಿ ಎಕ್ಸ್ ಅಂತಿದೆ. ಓಕೆನಾ? ಇಲ್ಲಿ ನಿಮಗೆ ಇನ್ನೊಂದು ಮಾತನ್ನು ಹೇಳಬೇಕು. ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಐಲೇಟ್ ಅಂತ ಒಂದು ರೂಲ್ ಇದೆ. ಏನು ಹೇಳಿ, ಐಲೇಟ್ ಅನ್ನೋ ಒಂದು ರೂಲ್ ಇದೆ. ವಾಟ್ ದಿಸ್ ರೂಲ್ ಮೀನ್ಸ್ ಈಸ್ ಹೌ ಟು ಟೇಕ್ ದ ಫಸ್ಟ್ ಫಂಕ್ಷನ್ ಆ್ಯಂಡ್ ಸೆಕೆಂಡ್ ಫಂಕ್ಷನ್. ಅಂದರೆ ಕೊಟ್ಟಿರೋ ಫಂಕ್ಷನನ್ನು ಯಾವುದನ್ನು ಫಸ್ಟ್ ತೊಗೊಳ್ಬೇಕು, ಯಾವುದನ್ನು ಸೆಕೆಂಡ್ ತೊಗೊಳ್ಬೇಕು, ಇನ್ ಆರ್ಡರ್ ಟು ಅವಾಯ್ಡ್ ಲಾರ್ಜ್ ಕ್ಯಾಲ್ಕುಲೇಷನ್ಸ್. ತುಂಬ ದೊಡ್ಡ ಕ್ಯಾಲ್ಕುಲೇಷನ್ಸನ್ನು ಅವಾಯ್ಡ್ ಮಾಡೋ ಸಲುವಾಗಿ ದೇ ಹ್ಯಾವ್ ಮೇಡ್ ಅ ರೂಲ್ ದ್ಯಾಟ್ ದಿಸ್ ಇಸ್ ಐ ಸ್ಟ್ಯಾಂಡ್ಸ್ ಫಾರ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್, inverse trigonometric, L stands for logarithmic, A stands for algebraic, ಆಮೇಲೆ T stands for trigonometric and E stands for exponential. ಅಂದರೆ ಈ ಆರ್ಡ್ರಲ್ಲಿ ಸೆಲೆಕ್ಟ್ ಮಾಡಬೇಕು. ಅಂದರೆ ನಿಮ್ಮ ಫಂಕ್ಷನ್ಸಲ್ಲಿ ಕೊಟ್ಟಿರೋ ಫಂಕ್ಷನ್ಸಲ್ಲಿ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಏನಾದರೂ ಬಂದಿದ್ದರೆ ಅದು ಎಲ್ಲೇ ಇರಲಿ, ಅದು ಕೊನೆಗಿದ್ರು ಕೂಡ ಫಸ್ಟಿಗೆ ತೊಗೊಂಡು ಬರಬೇಕು. ಸೊ ಫಸ್ಟ್ ಪ್ರಿಫರೆನ್ಸ್ ಶುಡ್ ಬಿ ಗಿವನ್ ಟು ಇನ್ವರ್ಸ್, ದೆನ್ ಫಾರ್ ಲಾಗ್, then for algebra, then for trigonometry, then for exponential. ಈ ಕ್ವಶನಲ್ಲಿ ನೋಡಿ, ಎಕ್ಸ್ ಅನ್ನೋದು ಇಟ್ಸ್ ಅಲ್ಜಿಬ್ರಾಯಿಕ್, ಸೈನ್ ಎಕ್ಸ್ ಅನ್ನೋದು ಟ್ರಿಗೋನೋಮೆಟ್ರಿಕ್. ಸೊ ಅಲ್ಜಿಬ್ರಾ ಫಸ್ಟೇ ಇದೆ, ಟ್ರಿಗೋನೋಮೆಟ್ರಿ ಸೆಕೆಂಡ್ ಇದೆ. ಸೊ ಏನು ತೊಂದರೆ ಇಲ್ಲ ಆಯಿತಾ. ಬಟ್ ಕ್ವಶನಲ್ಲಿ ಸೈನ್ ಎಕ್ಸ್ ಇಂಟು ಎಕ್ಸ್ ಕೊಟ್ಟಿದ್ರೆ ಅದನ್ನು ನಾವು ಇದನ್ನು ರೂಲ್ ಯೂಸ್ ಮಾಡಿ ಚೇಂಜ್ ಮಾಡ್ಕೊಳ್ಬೇಕಾಗುತ್ತೆ, ಅದರ್ವೈಸ್ ಅದು ತುಂಬ ಲೆಂದಿ ಕ್ಯಾಲ್ಕುಲೇಷನ್ಸ್ ಆಗುತ್ತೆ. ಓಕೆನಾ? ಯಾ. ಸೊ ಈ ಪಾಯಿಂಟನ್ನು ನೋಟ್ ಮಾಡ್ಕೊಳ್ಳಿ, ಸೊ ದಟ್ ವಿಲ್ ಸಾಲ್ವ್ ದಿಸ್ ಕ್ವಶನ್. Yeah, let's solve this question. As you can see my dear friends, first function as it is, integration of second function minus whole integration of derivative of first function into integration of second function plus c. So this is x as it is, integration of sin x andre very good, minus cos x minus whole integration of derivative of x ಅಂದರೆ 1 ಬರುತ್ತೆ, sin x ದು minus cos x ಆಮೇಲೆ dx ಪ್ಲಸ್ c ಅಂತ ಆಗುತ್ತೆ ಅಲ್ವಾ. ಸೊ ದಿಸ್ ಈಸ್ ಮೈನಸ್ ಎಕ್ಸ್ ಕಾಸ್ ಎಕ್ಸ್, ಇದು ಮೈನಸ್ ಹೊರಗಡೆ ತೊಗೊಂಬರಲ್ಲ. ಸೊ ದಿಸ್ ಇಸ್ ಪ್ಲಸ್ ಇಂಟಿಗ್ರೇಷನ್ ಆಫ್ ಕಾಸ್ ಎಕ್ಸ್ ಡಿ ಎಕ್ಸ್ ಪ್ಲಸ್ ಸಿ. ಸೊ ದಿಸ್ ಈಸ್ ಮೈನಸ್ ಎಕ್ಸ್ ಕಾಸ್ ಎಕ್ಸ್ ಪ್ಲಸ್ ಇಂಟಿಗ್ರೇಷನ್ ಆಫ್ ಕಾಸ್ ಅಂದರೆ ಏನು ಹೇಳಿ, ವೆರಿ ಗುಡ್, ಸೈನ್ ಎಕ್ಸ್ ಆಮೇಲೆ ಪ್ಲಸ್ ಸಿ ಅಂತ ಆನ್ಸರ್ ಆಗಿರುತ್ತೆ ಅಲ್ವಾ. ಈಸಿ ಅನಿಸಿದೆ ಅಲ್ವಾ? ವೆರಿ ಗುಡ್. ಪಾಸ್ ದ ವಿಡಿಯೋ ಆ್ಯಂಡ್ ನೋಟ್ ಇಟ್ ಡೌನ್. ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಡಿಯರ್ ಫ್ರೆಂಡ್ಸ್, ಇಂಟಿಗ್ರೇಷನ್ ಆಫ್ ಎಕ್ಸ್ ಇಂಟು ಲಾಗ್ ಎಕ್ಸ್ ಡಿ ಎಕ್ಸ್ ಅಂತ ಇದೆ ಅಲ್ವಾ. ಸೊ ಇದನ್ನು ಹೇಗೆ ಮಾಡಬೇಕು? ವೆರಿ ಗುಡ್. ಫಸ್ಟ್ ನೋಡಿ, 2 ಫಂಕ್ಷನ್ ಇದೆ, ಒಂದು ಅಲ್ಜಿಬ್ರಾ ಇದೆ, ಒಂದು ಲೊಗರಿಥಮಿಕ್ ಇದೆ. ರೂಲ್ ಏನು ಹೇಳುತ್ತೆ? ಐ ಲೇಟ್ ಅಂದರೆ LAT ಅಲ್ವಾ, ಸಾರಿ,
oh sorry, I late. So yeah, first one is inverse, then logarithmic. ನೋಡಿ logarithmic ಸೆಕೆಂಡ್ ಇದೆ ಆ್ಯಕ್ಚುಲಿ, ಅದು ಫಸ್ಟ್ ಬರಬೇಕು ಅಲ್ವಾ. ಸೊ ವಿ ರೈಟ್ ದಿಸ್ ಆಸ್ log x into x into dx. ಓಕೆನಾ? ಯಾ. ಸೊ ಸಿ ಲೆಟ್ಸ್ ದಿ ಫಸ್ಟ್ ಫಂಕ್ಷನ್ log x ಅಲ್ವಾ. ಫಸ್ಟ್ ಫಂಕ್ಷನ್ ಆ್ಯಸ್ ಇಟ್ ಈಸ್ integration of second function minus whole integration of derivative of first function into integration of second function plus c. Okay na? So now log x as it is, integration of x is x square by 2 gotte ide, minus d by dx of log x andre ಡಿಫ್ರೆನ್ಸಿಯೇಷನ್ ನೋಡಿ, ಇಂಟಿಗ್ರೇಷನ್ ಅಲ್ಲ, ಡಿಫ್ರೆನ್ಸಿಯೇಷನ್ ಅಂದರೆ 1/x ಆಗುತ್ತೆ. ಈ ಇಂಟಿಗ್ರೇಷನ್ ಮಾಡಿದರೆ ಎಕ್ಸ್ ಸ್ಕ್ವೇರ್ ಬೈ 2 ಡಿ ಎಕ್ಸ್ ಪ್ಲಸ್ ಸಿ ಅಂತ ಆಗುತ್ತೆ ಅಲ್ವಾ. ಸೊ ನೋಡಿ, ಇಲ್ಲಿರೋ ಒಂದು ಎಕ್ಸು ಈ ಎಕ್ಸು ಕ್ಯಾನ್ಸಲ್ ಆಗುತ್ತೆ. ಸೊ ಐ ವಿಲ್ ಬಿ ಹ್ಯಾವಿಂಗ್ ಲಾಗ್ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಬೈ 2 ಮೈನಸ್ ಇದು 1/2 ಕಾನ್ಸ್ಟೆಂಟ್ ಅಲ್ವಾ, ಅದನ್ನು ಹೊರಗಡೆ ಬರೆಯೋಣ. ಆ್ಯಂಡ್ ಇನ್ಸೈಡ್ ಐ ವಿಲ್ ಬಿ ಹ್ಯಾವ್ ಲೆಫ್ಟ್ ವಿತ್ ಡಿ ಎಕ್ಸ್ ಆಮೇಲೆ ಪ್ಲಸ್ ಸಿ ಅಂತ ಆಗುತ್ತೆ ಅಲ್ಲ. ಲಾಸ್ಟ್ ಎಕ್ಸ್ ಸ್ಕ್ವೇರ್ ಒಂದು ಇಂಟಿಗ್ರೇಷನ್ ಇದೆ, ಅದೊಂದು ಮಾಡಿಬಿಡೋಣ. ಸೊ ದಿಸ್ ಈಸ್ ಲಾಗ್ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಬೈ 2 ಮೈನಸ್ ಹಾಫ್, ವಾಟ್ ಈಸ್ ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವೇರ್, ಎಕ್ಸ್ ಕ್ಯೂಬ್ ಬೈ 3 ಪ್ಲಸ್ ಸಿ ಅಂತ ಆಗುತ್ತೆ. ಇನ್ನೂ ಒಂದು ಸ್ಟೆಪ್ ಬರೀಬೇಕು, ಏನು ಹೇಳಿ, ಇದು 3 2s 6 ಅಂತ ಬರೆದ್ಬಿಟ್ರೆ ಕತೆ ಮುಗಿದ ಹಾಗೆ. ಸೊ ಪ್ಲೀಸ್ ಪಾಸ್ ದ ವಿಡಿಯೋ ಆ್ಯಂಡ್ ನೋಟ್ ಇಟ್ ಡೌನ್. So dear friends, let's see the next question, that is integration of x into log 2x dx ಅಂತಿದೆ. ಸೊ ಹೇಗೆ ಸಾಲ್ವ್ ಮಾಡ್ತೀರಿ? ಅಗೇನ್ ಮತ್ತೆ ನೋಡಿ, ಸೇಮ್ ಸಿಮಿಲರ್ ಕ್ವಶನ್ ಆವಾಗಲೇ ಮಾಡಿದ್ರು ಅದೇ ಥರ ಇದೆ. ಐಲೆಟ್ ರೂಲ್ ಅಪ್ಲೈ ಮಾಡಬೇಕಾ? ಎಸ್ ಆರ್ ನೋ? ಯಾಕಂದರೆ ಲೊಗಾರಿಥಮಿಕ್ ಇಲ್ಲಿದೆ, ಅದು ಫಸ್ಟ್ ಬರಬೇಕು, ಅಲ್ಜಿಬ್ರಾ ಕಡೆ ಹೋಗಬೇಕು ಅಲ್ವಾ. ಸೊ ವಿ ವಿಲ್ ಚೇಂಜ್ ಇಟ್, log 2x ಇಂಟು ಎಕ್ಸ್ ಇಂಟು ಡಿ ಎಕ್ಸ್. ನಿಮಗೆ ಮಾಡ್ಲಿಕ್ಕೆ ಬಂದರೆ ವಿಡಿಯೋನ ಪಾಸ್ ಮಾಡಿ ಆ್ಯಂಡ್ ಟ್ರೈ ಬೈ ಯೋರ್ ಸೆಲ್ಫ್. ಓಕೆ. Yeah, so the first function as it is, integration of second function minus whole integration derivative of first function into integration of second function plus c. So this is log of 2x, integration of x is x square by 2 minus, ಈಗ ಡಿಫ್ರೆನ್ಸಿಯೇಷನ್ ಆಫ್ ಲಾಗ್ 2x ಹೇಗೆ ಮಾಡ್ತೀರಾ? ಲಾಗ್ ಎಕ್ಸ್ ಇದ್ದರೆ 1/x ಅಂತ ಮಾಡ್ತಿದ್ವಿ, ಲಾಗ್ 2x ಇದೆ ಅಲ್ವಾ. ಸೊ ಹೈಡ್ ಗೊತ್ತೇ ಇದೆ ನಿಮಗೆ, 2xನ್ನು ಹೈಡ್ ಮಾಡೋಣ. ಸೊ ದಿಸ್ ವಿಲ್ ಬಿ ಲೈಕ್ 1/2x, ಆಮೇಲೆ 2xನ್ನು ಹೈಡ್ ಮಾಡಿದ್ವಿ ಅಲ್ವಾ. ಸೊ 2xದು 2 ಅಂತ ಬರುತ್ತೆ. ಆಮೇಲೆ ಎಕ್ಸ್ದು ಇಂಟಿಗ್ರೇಷನ್ ಮಾಡಿದಾಗ ಎಕ್ಸ್ ಸ್ಕ್ವೇರ್ ಬೈ 2 ಇಂಟು ಡಿ ಎಕ್ಸ್ ಪ್ಲಸ್ ಸಿ ಅಂತ ಆಗುತ್ತೆ. ನೋಡಿ ಕ್ಯಾನ್ಸಲ್ ಏನಾಗುತ್ತೆ, ಇ ಟು ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ ಒಂದು ಎಕ್ಸ್ ಇಲ್ಲಿ ಒಂದು ಎಕ್ಸ್ ಕ್ಯಾನ್ಸಲ್ ಆಗುತ್ತೆ. ಐ ವಿಲ್ ಬಿ ಲೆಫ್ಟ್ ವಿತ್ ಲಾಗ್ ಆಫ್ 2x ಇಂಟು ಎಕ್ಸ್ ಸ್ಕ್ವೇರ್ ಬೈ 2 ಮೈನಸ್ ಕಾನ್ಸ್ಟೆಂಟ್ ನೋಡಿ 1/2 ಇದೆ, ಹೊರಗಡೆ ತೊಗೊಳ್ತೀನಿ, ಎಕ್ಸ್ ಡಿ ಎಕ್ಸ್ ಪ್ಲಸ್ ಸಿ ಅಂತ ಆಗುತ್ತೆ. ಸೊ ಲಾಸ್ಟ್ ಸ್ಟೆಪ್ ಏನು ಹೇಳಿ, ಲಾಗ್ ಆಫ್ 2x ಎಕ್ಸ್ ಸ್ಕ್ವೇರ್ ಬೈ 2 ಮೈನಸ್ ಹಾಫ್, ಇಂಟಿಗ್ರೇಷನ್ ಆಫ್ ಎಕ್ಸ್ ಅಂದರೆ ಎಕ್ಸ್ ಸ್ಕ್ವೇರ್ ಬೈ 2 ಪ್ಲಸ್ ಸಿ ಅಂತಾಗುತ್ತೆ. ಇನ್ನೊಂದು ಸ್ಟೆಪ್ ಬರೀಬೇಕು, 2 × 2 4 ಮಾಡಿ ಆನ್ಸರ್ನ ಬರೀಬೇಕು. ಓಕೆನಾ? ಪಾಸ್ ದ ವಿಡಿಯೋ ಆ್ಯಂಡ್ ನೋಟ್ ಇಟ್ ಡೌನ್ ಪ್ಲೀಸ್. Well students, the next question is integration of e power x into sin x dx. ನೋಡಿ ಐಲೆಟ್ ರೂಲ್ ಕರೆಕ್ಟ್ ಆಗಿದೆಯಾ ಅಂತ? ಕರೆಕ್ಟ್ ಆಗಿಲ್ಲ, ಎಕ್ಸ್ಪೋನೆನ್ಷಿಯಲ್ ಯಾವಾಗಲೂ ಕೊನೆಗೆ ಬರಬೇಕಲ್ವಾ. ಸೊ ಇದನ್ನು ಚೇಂಜ್ ಮಾಡೋಣ. ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ಮೊದಲು ಬರ್ಕೊಳ್ಳೋಣ, ಆಮೇಲೆ ಇ ಪವರ್ ಎಕ್ಸ್ ಡಿ ಎಕ್ಸ್ ಅಂತ ಬರ್ಕೊಳ್ಳೋಣ. ಓಕೆನಾ? ಸದ್ಯಕ್ಕೆ ಇದನ್ನು ನಾನು ಐ ಅಂತ ಕರಿತೀನಿ. ಇದೇನಕ್ಕೆ ಐ ಅಂತ ಕರೆದು ಮಾಡ್ತೀನಿ ಅಂತ ನಿಮ್ಗೆ ಗೊತ್ತಾಗುತ್ತೆ ಆಮೇಲೆ. ಓಕೆನಾ? ಸದ್ಯಕ್ಕೆ ಇದು ಫಸ್ಟ್ ಫಂಕ್ಷನ್ನು, ಇದು ಸೆಕೆಂಡ್ ಫಂಕ್ಷನ್ನು. ಫಾರ್ಮುಲಾ ಅಪ್ಲೈ ಮಾಡೋಣವಾ? ಫಸ್ಟ್ ಫಂಕ್ಷನ್ ಆ್ಯಸ್ ಇಟ್ ಈಸ್, ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಮೈನಸ್ ಹೋಲ್ ಇಂಟಿಗ್ರೇಷನ್ ಡೆರಿವೇಟಿವ್ ಆಫ್ first function into integration of second function ಆಮೇಲೆ plus c. ಓಕೆನಾ? ಸೊ ನಾವು sin x
integration of e power x is e power x minus whole integration derivative of sin x is cos x and e power x dx plus c. ಯಾಕೆ ಹೇಳಿ, ಡೆರಿವೇಟಿವ್ ಇದೆ ನೋಡಿ, ಡೆರಿವೇಟಿವ್ ಆಫ್ ಸೈನ್ ಎಕ್ಸ್ ಅಂದರೆ ಕಾಸ್ ಎಕ್ಸ್ ಇದೆ, ಮತ್ತು ಇಂಟಿಗ್ರೇಷನ್ ಆಫ್ ಇ ಪವರ್ ಎಕ್ಸ್ ಅಂದರೆ ಇ ಪವರ್ ಎಕ್ಸೇ ಅಲ್ವಾ. ಸೊ ಇವಾಗ ಪ್ರಾಬ್ಲಮ್ ಏನಂದರೆ ಇಲ್ಲಿ ನಾನು ಪುನಃ ಏನು ಮಾಡಬೇಕು ಹೇಳಿ, ಈಗ ಪುನಃ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಬೇಕು. ಯಾಕೆ ಹೇಳಿ, ಫಂಕ್ಷನ್ ಕಾಸ್ ಎಕ್ಸ್ ಹೊಂದಿದೆ, ಇ ಪವರ್ ಎಕ್ಸ್ ಇಂಟು ಇದೆ ಅಲ್ವಾ, ಮತ್ತೆ ಬೈ ಪಾರ್ಟ್ಸ್ ಅಪ್ಲೈ ಮಾಡಬೇಕು. ಡೈರೆಕ್ಟಾಗಿ ಬರಿತೀನಿ ನೋಡಿ, ನಿಮಗೆ ಗೊತ್ತಾಗಲಿಲ್ಲ ನೀವು ಸ್ಟೆಪ್ಸನ್ನು ಫಾಲೋ ಮಾಡಬಹುದು. ಫಸ್ಟ್ ಫಂಕ್ಷನ್ ಆ್ಯಸ್ ಇಟ್ ಈಸ್, integration of second function minus whole integration of derivative of first function which is minus sin x into integration of second function which is dx ಆಮೇಲೆ ಪ್ಲಸ್ ಸಿ. ನಾನು ಡೈರೆಕ್ಟಾಗಿ ಮಾಡಿದ್ದೀನಿ, ನಿಮಗೆ ಗೊತ್ತಾಗಲಿದ್ರೆ ಫಾರ್ಮುಲಾ ಅಪ್ಲೈ ಮಾಡಿ ಓಕೆನಾ. ಸೊ ದಿಸ್ ಈಸ್ sin x into e power x ಮೈನಸನ್ನು ಲೆಟ್ ಮಿ ಟೇಕ್ ಇಟ್ ಇನ್ಸೈಡ್ ನೋಡಿ, ದಿಸ್ ಈಸ್ ಕಾಸ್ ಎಕ್ಸ್ ಇಂಟು ಇ ಪವರ್ ಎಕ್ಸ್, ಇದು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿರುತ್ತೆ ಅಲ್ವಾ, ಆದರೆ ಮತ್ತೆ ಈ ಮೈನಸ್ ಒಳಗಡೆ ಹೋದರೆ ಅದು ಮೈನಸ್ ಆಗುತ್ತೆ. ಸೊ ದಿಸ್ ಈಸ್ ಮೈನಸ್ ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ಇ ಪವರ್ ಎಕ್ಸ್ ಡಿ ಎಕ್ಸ್ ಪ್ಲಸ್ ಸಿ ಅಂತ ಆಗುತ್ತೆ ನೋಡಿ. ಯಾಕೆ ಹೇಳಿ, ಇದು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿರುತ್ತೆ, ಬಟ್ ಹೊರಗಡೆ ಒಂದು ಮೈನಸ್ ಇರೋದ್ರಿಂದ ಅದು ಪ್ಲಸ್ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ ಅಲ್ವಾ. ಒಂದು ಸ್ವಲ್ಪ ನೀವು ಅಬ್ಸರ್ವ್ ಮಾಡ್ಬೋದು ಮೈ ಡಿಯರ್ ಫ್ರೆಂಡ್ಸ್, ಇಲ್ಲಿ ಮತ್ತೆ ಪುನಃ ಏನಾಗ್ತಿದೆ ಅಂದರೆ ಫಂಕ್ಷನ್ ಇಂಟು ಒನ್ ಮೋರ್ ಫಂಕ್ಷನ್ ಅಂತ ಬರ್ತಿದೆ ಅಲ್ವಾ, ಅಂದರೆ ಮತ್ತೆ ಇಲ್ಲಿ ಬೈ ಪಾರ್ಟ್ಸ್ ಮಾಡಬೇಕಾಗಿ ಬರುತ್ತೆ. ಬಟ್ ಅಬ್ಸರ್ವ್ ಮಾಡಿ ಕೇರ್ಫುಲಿ, ದಿಸ್ ಈಸ್ ನಥಿಂಗ್ ಬಟ್ ದ ಗಿವನ್ ಕ್ವಶನ್ ಇಟ್ ಸೆಲ್ಫ್ ಅಲ್ವಾ. ಪುನಃ ಮತ್ತೆ ಅದೇ ಕ್ವಶನ್ ರಿಪೀಟ್ ಆಗಿದೆ ನೋಡಿ, ಅಂದರೆ ಸೈನ್ ಎಕ್ಸ್ ಇಂಟು ಇ ಪವರ್ ಎಕ್ಸ್ ಡಿ ಎಕ್ಸ್ನ ಐ ಅಂತ ನಾನು ಅದಕ್ಕೆ ಮೊದಲೇ ಕರ್ತಿದ್ದೀನಿ ಅಲ್ವಾ. ಸೊ ಈ ಪ್ಲೇಸಲ್ಲಿ ನಾನು ಐ ಕ್ಯಾನ್ ರಿಪ್ಲೇಸ್ ದ್ಯಾಟ್ ವಿತ್ ಐ ಸಿಂಬಾಲ್, ಇಸ್ಂಟ್ ಇಟ್. ಸೊ ಏನಾಗುತ್ತೆ ನೋಡಿ, ಇದನ್ನು ಐ ಅಂತ ಬರೆದಾಗ ಐ ಈಸ್ ಈಕ್ವಲ್ ಟು ಸೈನ್ ಎಕ್ಸ್ ಇಂಟು ಇ ಪವರ್ ಎಕ್ಸ್ ಮೈನಸ್ ಇ ಪವರ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಮೈನಸ್ ದಿಸ್ ಹೋಲ್ ಥಿಂಗ್ ಈಸ್ ಐ, ದೆನ್ ವಿ ಹ್ಯಾವ್ ಪ್ಲಸ್ ಸಿ ಅಲ್ವಾ. ಸೊ ಇವಾಗ ಮೈನಸ್ ಐ ಕಮ್ಸ್ ಆನ್ ದಿಸ್ ಸೈಡ್, that will be 2i ಆಗುತ್ತೆ, ಇದು i plus i. So here I have sin x into e power x minus e power x into cos x plus c ಅಂತ ಆಗುತ್ತೆ. ಸೊ 2 ಈ ಕಡೆ ಕಳಿಸ್ಬಿಟ್ರೆ i is equal to sin x e power x minus e power x cos x whole divided by 2 plus c ಅಂತ ಬರುತ್ತೆ ನೋಡಿ. ಇದು ಡಿವೈಡೆಡ್ ಬೈ 2 ಸಿಗೂ ಅಪ್ಲೈ ಆಗುತ್ತೆ, ಬಟ್ ಎನಿವೇ ಅದು ಕಾನ್ಸ್ಟೆಂಟ್ ಇದೆ, ಕಾನ್ಸ್ಟೆಂಟ್ ಡಿವೈಡೆಡ್ ಬೈ ಕಾನ್ಸ್ಟೆಂಟ್ ಮತ್ತೆ ಕಾನ್ಸ್ಟೆಂಟ್ ಬರುತ್ತೆ. ಸೊ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ, ನೀವು ಇನ್ನೊಂದು ಸ್ಟೆಪ್ ಬೇಕಾದ್ರೂ ಬರೀಬಹುದು. ಇಲ್ಲಿ ಇ ಪವರ್ ಎಕ್ಸನ್ನು ಕಾಮನ್ ತೆಗೆದುಬಿಟ್ಟು ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ 2 ಪ್ಲಸ್ ಸಿ ಅಂತ ಕೂಡ ಬರೀಬಹುದು. ದ್ಯಾಟ್ಸ್ ಆಲ್ಸೋ ಫೈನ್, ನಾಟ್ ಅನ್ ಇಶ್ಯೂ, isn't it? Looks fine. Okay, yeah, so this is it. This is the important question, okay, because here I is repeating. Okay, so that's why write it carefully. So please pause the video and note it down. Well, dear students, these are the two homework questions. That is, first one is integration of x into cos x dx. ಇದು ಎಕ್ಸಾಕ್ಟ್ಲಿ ಸಿಮಿಲರ್ ಇದೆ, ನಾವು x ಇಂಟು ಸೈನ್ ಎಕ್ಸ್ ಡಿ ಎಕ್ಸ್ ಮಾಡಿದ್ದೀವಿ ಅಲ್ವಾ, ಅದೇ ಥರ ನೀವು x ಇಂಟು ಕಾಸ್ ಎಕ್ಸ್ ಮಾಡಿ. ಆಮೇಲೆ ಸೆಕೆಂಡ್ ಒನ್ ಬಂದುಬಿಟ್ಟು ಇಂಟಿಗ್ರೇಷನ್ ಆಫ್ ಲಾಗ್ ಎಕ್ಸ್ ಇಂಟು ಡಿ ಎಕ್ಸ್ ಇದೆ. ಇದನ್ನು ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಬೇಕು. ಬಹಳಷ್ಟು ಜನ ಏನು ಮಾಡ್ತೀರಾ, ಇಂಟಿಗ್ರೇಷನ್ ಆಫ್ ಲಾಗ್ ಎಕ್ಸ್ ಅಂದರೆ 1/x ಡೈರೆಕ್ಟಾಗಿ ಬರೆದ್ಬಿಡ್ತೀರಾ, ತಪ್ಪು. ಯಾಕೆ ಹೇಳಿ, derivative of log x is 1/x. We don't know the integration of log x as it is. Yes or no? I haven't given you any formula regarding integration of log x. So how to solve this problem? I will wait for your answers. ನೋಡೋಣ ಎಷ್ಟು ಜನಕ್ಕೆ ತಲೆ ಓಡಿಸಿ ಈ ಕ್ವಶನ್ ಸಾಲ್ವ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀರಂತ. ಆಮೇಲೆ ಈ ಕ್ವಶನ್ ಬೈ ಪಾರ್ಟ್ಸಲ್ಲಿ ಏನಕ್ಕೆ ಬಂದಿದೆ, ಯಾಕಂದರೆ ಫಾರ್ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ವಿ ನೀಡ್ 2 ಫಂಕ್ಷನ್ಸ್, ರೈಟ್, ಎಫ್ ಆಫ್ ಎಕ್ಸ್ ಇಂಟು ಜಿ ಆಫ್ ಎಕ್ಸ್. Since we have only one function, why this is coming in integration by parts? Okay, think for a while or try to get the answer for this. If you're not, then I'll help you, don't worry. Okay, so we'll solve couple of more questions in coming video, next video. So till then, take care and bye.